ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನ ದಾರಿಯಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ವಾವ್ ಫಿಟ್ನೆಸ್ನಲ್ಲಿ ಕನ್ನಡ ರಾಜ್ಯೋತ್ಸವದ ವಿಶೇಷ ಪಾರಂಪರಿಕ ವ್ಯಾಯಾಮದ ಸೊಗಡು. ನಮ್ಮ ಸಂಸ್ಕೃತಿ, ನಮ್ಮ ಶಕ್ತಿ, ನಮ್ಮ ಆರೋಗ್ಯ ಈ ಮೂರನ್ನ ಒಂದೇ ವೇದಿಕೆಯಲ್ಲಿ ಸೇರಿಸಿ ಕನ್ನಡ ರಾಜ್ಯೋತ್ಸವವನ್ನ ವಿಶಿಷ್ಟ ರೀತಿಯಲ್ಲಿ ಆಚರಿಸಿದವರು ವಾವ್ ಫಿಟ್ನೆಸ್ ಸದಸ್ಯರು. ಬೆಂಗಳೂರಿನ ಪ್ರಸಿದ್ಧ ವಾವ್ ಫಿಟ್ನೆಸ್ ಸೆಂಟರ್ನಲ್ಲಿ ರಾಜ್ಯೋತ್ಸವದಂದು ಸಾಮಾನ್ಯ ವರ್ಕೌಟ್ಗಳ ಬದಲಿಗೆ ನಡೆದದ್ದು ಪಾರಂಪರಿಕ ಭಾರತೀಯ ವ್ಯಾಯಾಮ ಪ್ರದರ್ಶನ. ಗುರುಗಳು ಮತ್ತು ಯುವಕರು ಸೇರಿ ಮಲ್ಲಖಂಬ, ಗದ್ದೆ ವ್ಯಾಯಾಮ, ಸುಟ್ಟ ತಟ್ಟಿ ವ್ಯಾಯಾಮ ಮತ್ತು ದಂಡ ಬೈಠಕ್ ತರಹದ ಹಳೆಯ ಶೈಲಿಯ ವರ್ಕೌಟ್ಗಳು ನಡೆಸಿದ್ರು. ಕಾರ್ಯಕ್ರಮದ ವೇಳೆ ವರ್ಕೌಟ್ ಅಂದ್ರೆ ಕೇವಲ ಬಾಡಿ ಬಿಲ್ಡಿಂಗ್ ಅಲ್ಲ, ಅದು ನಮ್ಮ ಸಂಸ್ಕೃತಿಯ ಭಾಗವೂ ಆಗಬಹುದು ಎಂಬ ಸಂದೇಶ ನೀಡಲಾಯಿತು. ವಾವ್ ಫಿಟ್ನೆಸ್ನ ತರಬೇತುದಾರರು ಹೇಳಿದ್ದಾರೆ, ಇಂದಿನ ಪೀಳಿಗೆಯವರು ಜಿಮ್ನಲ್ಲಿ ಮಾತ್ರವಲ್ಲ, ಹಳೆಯ ಕಾಲದ ವ್ಯಾಯಾಮ ಪದ್ಧತಿಗಳಿಂದಲೂ ಶಕ್ತಿಯನ್ನ ಪಡೆಯಬಹುದು. ಈ ರಾಜ್ಯೋತ್ಸವದಂದು ನಾವು ಕನ್ನಡದ ಪರಂಪರೆಯ ವ್ಯಾಯಾಮ ಪದ್ಧತಿಯನ್ನ ನೆನಪಿಸಿಕೊಳ್ಳಲು ಬಯಸಿದ್ದೇವೆ. ಕಾರ್ಯಕ್ರಮದಲ್ಲಿ ಮಹಿಳೆಯರು ಹಾಗೂ ಮಕ್ಕಳು ಭಾಗವಹಿಸಿ ಯೋಗ, ಸೂರ್ಯ ನಮಸ್ಕಾರ ಹಾಗೂ ದೇಹದ ಸಮತೋಲನ ವ್ಯಾಯಾಮಗಳನ್ನು ಪ್ರದರ್ಶಿಸಿದರು. ಕೆಂಪು ಹಳದಿ ಬಣ್ಣದ ಧ್ವಜಗಳ ನಡುವೆ ಕನ್ನಡದ ಉತ್ಸಾಹ ತುಂಬಿದ ದೃಶ್ಯ ಎಲ್ಲರ ಮನ ಸೆಳೆದಿತ್ತು. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನ ದಾರಿಯಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.